ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಮೈಸೂರು ಮತ್ತು ಕೊಡಗು ಮೂಲದ ಸಂಸದರಾದಂತಹ ಯದುವೀರ್ ಸರ್ ಅವರಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ರಾಷ್ಟ್ರೋದ್ಯಾನ ಸಾಹಿತ್ಯ ಸಂಸ್ಥೆಯಿಂದ ಇವತ್ತು 5ನೇ ಕನ್ನಡ ಪುಸ್ತಕ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ, ಸೊ ಆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ? ಅತ್ಯಂತ ಶ್ಲಾಘನೀಯ ಒಂದು ಉಪಕ್ರಮ ಇದು, ನಿಜವಾದಂತಹ ಹೋರಾಟ. ಯಾಕೆಂದರೆ ಕನ್ನಡ ಓದುಗರನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು 37 ದಿನ ಇವರು ಸಂಘಟನೆ ಮಾಡಿದ್ದಾರೆ. ಅತ್ಯಂತ ಅವಶ್ಯವಾದಂತಹ ಒಂದು ಕೆಲಸ. ಅದಕ್ಕಾಗಿ ನಮ್ಮ ಬೆಂಬಲ ಇದೆ, ನಮ್ಮ ಪ್ರೋತ್ಸಾಹ ಇದೆ, ಮತ್ತು ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ಮೂಲಕ ನಮ್ಮ ಕನ್ನಡ ಓದುಗಾರರು ಹೆಚ್ಚಿಸುವ ಮೂಲಕ ನಮ್ಮ ಕನ್ನಡ ರಕ್ಷಣೆ ಆಗೇ ಆಗುತ್ತೆ. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಸರ್, ಮತ್ತೊಂದು ಪ್ರಶ್ನೆ. ಸೊ ಯುವ ಓದುಗರು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಮೀಡಿಯಾ ಬಸ್ ಏನು ಜಾಸ್ತಿ ಆಗಿದೆ, ಅದರಿಂದ ಓದುಗರು ಕಡಿಮೆ ಆಗಿದ್ದಾರೆ, ಬುಕ್ಕನ್ನು ಕೊಂಡ್ಕೊಂಡು ಓದೋರು. ಸೊ ಅವ್ರಿಗೆ ನಿಮ್ಮ ಸಲಹೆ ಏನಿರ್ಬೋದು? ಈ ಪುಸ್ತಕಗಳು ಓದೋದಂಥ ಒಂದು ಸಂಸ್ಕೃತಿಯ ಮೂಲಕ ನಿಜವಾದಂಥ ಒಂದು ಹೋರಾಟ ಅದು. ನಮಗೆ ನಿಜವಾದಂಥ ಒಂದು ಅರಿವು ಬೇಕಾದರೆ ವಿಸ್ತಾರವಾಗಿ ಒಂದು ಕ್ಷೇತ್ರದ ಮೇಲೆ ನಾವು ಓದಬೇಕಾಗಿದೆ. ಬರೀ ಒಂದು ಸಣ್ಣ ವಿಡಿಯೋ ಅಲ್ಲಿ ಯಾವುದೇ ರೀತಿ ಪೂರ್ತಿ ಬೇಕಾಗಿರುವಂಥದ್ದು ಮಾಹಿತಿ ಸಿಕ್ಕೋದಿಲ್ಲ. ಸೊ ಅದಕ್ಕಾಗಿ ಬರೀ ಓದುವ ಮೂಲಕ ನಿಮಗೆ ನಿಜವಾದಂಥ ಇತಿಹಾಸ ಇರ್ಬೋದು, ನಿಜವಾದಂಥ ಮಾಹಿತಿ ಇರ್ಬೋದು, ಆ ಸಂಶೋಧನೆಯ ಒಂದು ಮುಖ್ಯ ಅಂಶಗಳು ಎಲ್ಲನೂ ಕೂಡ ಬರೀ ಓದೋದ ಮೂಲಕ ನಿಮಗೆ ಸಿಗುತ್ತೆ. ಅಂತ್ಯದಲ್ಲಿ ನಿಜವಾದಂಥ ಒಂದು ಅರಿವು ಬೇಕಂದ್ರೆ ನೀವು ಬರೀ ಓದೋದ ಮೂಲಕ ಸಿಗುತ್ತೆ. ಸರ್, ಕಡೆ ಪ್ರಶ್ನೆ. ಇವತ್ತು 69ನೇ ಕನ್ನಡ ರಾಜ್ಯೋತ್ಸವ. ಸೊ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸರ್. 69ನೇ ಒಂದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾನು ಸಮಸ್ತ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ, ಪಾರಂಪರೆ ಎಲ್ಲನೂ ಕೂಡ ಸಂರಕ್ಷಣೆ ಮಾಡೋದಲ್ಲಿ ಕೈ ಜೋಡಿಸ್ಕೊಂಡು ಒಳ್ಳೆಯದಾಗಿ ನಾವು ಮುಂದುವರಿಬೇಕಾಗಿರೋದು ಅತ್ಯವಶ್ಯ. ಒಳ್ಳೆ ರೀತಿಯಲ್ಲಿ ನಮ್ಮ ಕನ್ನಡ ಸಂಸ್ಕೃತಿಗೆ ತಕ್ಕಂತೆ ನಾವು ಮುಂದುವರಿಬೇಕಾಗಿರೋದು. ಸರ್, ಇನ್ನೊಂದು ವಿಚಾರ ಸರ್, ಕನ್ನಡ ರಾಜ್ಯೋತ್ಸವದ ಒಂದು ಹಂತದಲ್ಲಿ ಕನ್ನಡ ಶಾಲೆಗಳ ಬೆಳವಣಿಗೆ ಅನ್ನೋದು ಎಲ್ಲರ ಮನಸ್ಸಿಗೂ ಚುಚ್ಚುತ್ತಾ ಇದೆ. ಎಲ್ಲಿ ನೋಡಿದ್ರು ಶಾಲೆಗಳು ಮಳೆ ನೀರಿಂದ ಸೋರ್ತಿರೋದಾಗಿರ್ಬೋದು. ಸೊ ಅದರ ಬಗ್ಗೆ ಹೇಳೋದಾದ್ರೆ? ನಾನೇನು ರಾಜಕೀಯವಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಕನ್ನಡ ಒಂದು ರಕ್ಷಣೆಯ ಒಂದು ದೃಷ್ಟಿಯಲ್ಲಿ ಕನ್ನಡ ಶಾಲೆಗಳ ಒಂದು ರಕ್ಷಣೆ ಆಗಬೇಕಾಗಿರೋದು ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಒಳ್ಳೆ ದಿಟ್ಟ ಒಂದು ಬೆಳವಣಿಗೆಯನ್ನು ಮಾಡಬೇಕಾಗಿರೋದು ಅತಿ ಅವಶ್ಯ. ಮಾಡಲಿ ಅವರು, ನಾವೆಲ್ಲರೂ ಅದರ ಬೆಂಬಲಕ್ಕೆ ಇರ್ತೀವಿ. ಬಾಕಿ ಎಲ್ಲ ಬೇಕಾಗಿಲ್ಲ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಕೆಲಸದಲ್ಲಿ.